ಹ. ವಿದ್ಯಾರ್ಥಿಗಳು ಈ ದಶಮಾಂಶ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕು. ಈ ಕೆಳಗಿನ ದಶಮಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರೀರಿ. ಅರೇಂಜ್ ಇನ್ ದ ಅಸೆಂಡಿಂಗ್ ಆರ್ಡರ್. ನೋಡಿ, ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡು ಉಪಯೋಗ ಆಗ್ತದೆ. ಈ ದಶಮಾಂಶ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮದಾಗ ಹಚ್ಚಾಗ ಕೆಲವೊಂದು ನಿಯಮಗಳು. ಏನು ನಿಯಮವು ಅಂದ್ರೆ, ಯಾವುದೇ ಒಂದು ಸಂಖ್ಯೆ ನೀವು ಎಷ್ಟು ಸ್ಥಾನ ಇರ್ತದ, ಅತಿ ಹೆಚ್ಚು ಸ್ಥಾನ ಇದ್ದದಿದ್ರೆ 3, 4 ಅಂತೂ ಎಲ್ಲಿಯೂ ಇಲ್ಲ. ಅದರ 4 ಅದ, ಇದರ 3 ಅಂದ್ರೆ ಎಲ್ಲ ಸ್ಥಾನಗಳನ್ನು 3ಕ್ಕೆ ಮಾಡ್ಕೋಬೇಕು ನೀವು. ನಾ ಹೆಂಗೆ ಮಾಡ್ಕೋತು ನೀವು ನೋಡಿ. ಮೊದಲ ಕ್ವಶನ್ ಒರಿಜಿನಲ್ ತಳಕ್ಕೆ ಹಚ್ಕೋರಿ. 0.304, ಆಮೇಲೆ 0.034, ಆಮೇಲೆ 0.043, ಆಮೇಲೆ 0.34, ಆಮೇಲೆ 0.43, ಆಮೇಲೆ 0.403. ಈಗ ಇಲ್ಲಿ ಸ್ಥಾನಗಳು ಎಷ್ಟವ? ಅತಿ ಹೆಚ್ಚಂದ್ರೆ 3 ಅವ. 4 ಅಂತೂ ಇಲ್ಲೇ ಇಲ್ಲ. 3 ಅವ ಅಂದ್ರೆ ಎಲ್ಲ ತನಕ 3 ಸ್ಥಾನ ಮಾಡ್ಕೊಂಡ್ಬಿಡ್ರಿ. ನೋಡಿ, 0.304 3 ಅದ, ಇದು ಹೆಂಗಾದ್ರು. ಆಮೇಲೆ 0.034, ಇದು 0.43, ಇದು 34 ಅದ ಅಂದ್ರೆ ಏನು ಮಾಡ್ಕೋಬೇಕು? ಇದನ್ನು 0.340 ಮಾಡ್ಕೊರಿ. ಯಾಕಂದ್ರೆ ಮ್ಯಾಲ ಗೆರಿ ಇತ್ತಂದ್ರೆ ಇಲ್ಲೊಂದು ಉದಾಹರಣೆ ಕೊಡ್ತದೆ ನೋಡಿ. 4, 3 ಇಲ್ಲೇ 0 ಮಾಡ್ಕೋಬೇಕು, 3 ಮಾಡ್ಕೋಬೇಕು. ಮ್ಯಾಲ ಗೆರಿ ಜರ್ ಹಿಂಗೆ ಕೊಟ್ಟಿದ್ದ ಅಂದ್ರೆ ನೀವು ಮುಂದೆ 3 ಬರಿಬೇಕು. ಈ ಗೆರಿ ಕೊಟ್ಟಿಲ್ಲ ಅಂದ್ರೆ ನೀವು ಇಲ್ಲೊಂದು 0 ಮಾಡ್ಕೊಂಡ್ಬೇಡ್ರಿ. ಅಕಸ್ಮಾತ್ ಗೆರಿ ಕೊಟ್ಟಿದ್ದ ಅಂದ್ರೆ ನೀವು ಇನ್ನೊಂದು 3 ಬರ್ಕೋಬೇಕಲ್ಲೇ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನೆನ್ಪಿಟ್ಕೋರಿ. ಇಲ್ಲಿ ಮ್ಯಾಲೆ 3 ಕೊಟ್ಟಿದ್ದಂತ ತಿಳ್ಕೊರಿ. ಅವಾಗ ನೀವು ಇಲ್ಲೊಂದು 3 ಬರಿಬೇಕು. ಇಲ್ಲೊಂದು ಗೆರಿ ಕೊಟ್ಟಿಲ್ಲ ಅಂದ್ರೆ ಇದನ್ನು 0 ಮಾಡಬೇಕು. ಈಗ ಏನಾಯ್ತು? ಇದು ಆಯಿತು. ಇದೊಂದು ಲಾಸ್ಟ್ 0.403. 1 2 3 4 5 6. 1 2 3 4 5 6. ಓಕೆ. ಈಗ ದಶಮಾಂಶ ಸ್ಥಾನನ ತೆಗೆದು ಬಿಡ್ರಿ. ಈಗ ಏನು ಮಾಡಬೇಕು? ದಶಮಾಂಶ ಸ್ಥಾನ ತೆಗೆದು ಬಿಡ್ರಿ. ತೆಗೆದಾಗ ಎಷ್ಟಾಗ್ತದೆ ನೋಡ್ರಿ? 304. ಆಮೇಲೆ ಇದು 34. ಇದನ್ನು ದಶಮಾಂಶ ತೆಗೆದ್ರೆ 43. ಇದನ್ನು ದಶಮಾಂಶ ತೆಗೆದ್ರೆ 340. ಇದನ್ನು ದಶಮಾಂಶ ತೆಗೆದ್ರೆ 430. ಆಮೇಲೆ ಇದನ್ನು ದಶಮಾಂಶ ತೆಗೆದ್ರೆ 403. ಏರಿಕೆ ಕ್ರಮ ಬರಿಬೇಕಾದ್ರೆ ಮೊದಲು ಚಿಕ್ಕ ಸಂಖ್ಯೆಯನ್ನು ಬರಿಬೇಕು. ಅತಿ ಚಿಕ್ಕ ಸಂಖ್ಯೆ ಯಾವುದು? ಇದ್ರಾಗ 34. ಇದರ ಮೂಲ ಭಿನ್ನ ರಾಶಿ ಯಾವುದನ್ನು ನೀವು ತಿಳ್ಕೊಬೇಕು. ಇದರ ಮೂಲ ಭಿನ್ನ ರಾಶಿ ಎರಡನೇದು ಇದನ್ನು ನೋಡಿ. ಇದರ ಮೂಲ ಭಿನ್ನ ರಾಶಿ ಇವು ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡದ. ಈಗ ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡು ತೆಗೆದ್ರಿ 34ರ ಮೂಲ ಭಿನ್ನ ರಾಶಿ ಇದು, ಇದರದ್ದು ಇದನ್ನೇ ಹಚ್ಕೋಬೇಕು ನೀವು. ಯಾಕೆ? ಇದು ಸ್ಥಾನ ಮೇಲೆ ಕರೆಕ್ಟ್ ಮಾಡ್ಕೊಂಡದ, ಇದನ್ನ ಹಚ್ಕೋಬೇಕಾಗ್ತದೆ. ಈಗ ಏರಿಕೆ ಕ್ರಮ ಬರೋಬರಿ ಚಿಕ್ಕದಿಂದ ದೊಡ್ಡದು. 34 ಏನದ? ಸಣ್ಣದದ. ಇದು ಸ್ಥಾನ ಬೆಲೆ ಮಾಡಿದ್ದದ, ಮ್ಯಾಲಿಂದ ಹಚ್ಚ್ರಿ. 0.034. ಇದಕ್ಕಿಂತ ಲೆಂಕ್ ಯಾವುದು ದೊಡ್ಡದದ? 43 ಅದ. ಇದು ಸ್ಥಾನ ಬೆಲೆ ಮಾಡ್ಕೊಂಡದು. 43 ಅಂದ್ರೆ ಒರಿಜಿನಲ್ ಇದು 0.043. ಇದಾಯ್ತು. ಇದಕ್ಕಿಂತಲೂ ಸ್ವಲ್ಪ ದೊಡ್ಡ ಅಂಕೆ ಯಾವುದು? 304. 304 ಮೂಲ ಯಾವುದು? 0.304. 0.304. ಇದರದ್ದು ಮುಗೀತಿ. ಇನ್ನು ಉಳಿತು 340, 300, 400, 340 ತಗೋಬೇಕೀಗ. 304 ಆದಿಂದ 340 ತಗೋ. 340 ಮೂಲ ಭಿನ್ನ ರಾಶಿ 0.34. ಹಚ್ಕೊಂಡದ್ದು ಗೊತ್ತಿರ್ಬೇಕು. 0.34. 0.34. ಇನ್ನು ಇದಕ್ಕಿಂತಲೂ ದೊಡ್ಡದು ಯಾವುದು? ಇದು ದೊಡ್ಡದಾಗಿ ಇದು
ಇದು ಲಾಸ್ಟ್ ಏನು 0.43 0.43 ಅಲ್ಲ 403 ಇಲ್ಲ 403 ಅಂದರೆ 0.403 0.403 ಲಾಸ್ಟ್ 430 ದೊಡ್ಡದು 430 0.43 ನೋಡಿ ಚೆಕ್ ಮಾಡ್ಕೊಡಿ ಇನ್ನೊಂದ್ಸಲ ಆಮೇಲೆ ವಿಡಿಯೋ ಪ್ಲೇ ಆಗ್ತದೆ. ನಿಮ್ದು ಉತ್ತರ ಬಂದಿತ್ತು ಅಂದ್ರೆ ಕರೆಕ್ಟ್ ಹಾಕೋರಿ. ಇದು ಏರಿಕೆ ಕ್ರಮದಾಗ ಬರೀರಿ ಅಂತ ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಬೀಳುತ್ತಿರ್ತದ ಹುಷಾರ್. ಈಗ ನೋಡಿ ಈ ಸ್ಥಾನದಲ್ಲಿ ತಳಗ ಹಚ್ಕೋಬೇಕಾದ್ರೆ 0.8725 0.875 0.8275 0.8527 ಇಲ್ಲಿ 3 ಸ್ಥಾನವು ಅಂದ್ರೆ 4 ಸ್ಥಾನ ಮಾಡ್ಕೋಬೇಕು. 0.8725 0.875 ಮುಂದೊಂದು 0 ಕೊಡ್ರಿ. 0.8275 0.8527 ಎಲ್ಲ 4 ಸ್ಥಾನ ಅದು. ಈಗ ದಶಮಾಂಶ ತೆಗೆದು ಬಿಡ್ರಿ. 8725 8750 8275 ಆಮೇಲೆ 8527 ಏರಿಕೆ ಕ್ರಮ ಬರೋಬ್ಬರಿ ಚಿಕ್ಕದಿಂದ ಮೊದಲು ಚಿಕ್ಕದು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಲಾಸ್ಟ್ ಕಟ್ಟಿ ದೊಡ್ಡದು. ಇದು ಏರಿಕೆ ಕ್ರಮ ನೋಡಿ. ಅಸೆಂಡಿಂಗ್ ಆರ್ಡರ್ ಅಂತಾರೆ. ಡೆಸಿಮಲ್ ಡಿಸೆಂಡಿಂಗ್ ಆರ್ಡರ್ ಅಂತಾರೆ ಇವಕ್ಕೆ. ಆಮೇಲೆ ಈಗ ನಾವು ಇಲ್ಲೆಲ್ಲ ಸ್ಥಾನ ಬೆಲೆ ಮಾಡ್ಕೊಂಡು ಅತಿ ಚಿಕ್ಕ ಸಂಖ್ಯೆ ಯಾವ್ದು ಹುಡ್ಕ್ಯಾರಿ 87 ಅದ ನೋಡ್ರಿ. ಇಲ್ಲಿ 82 ಅದ ನೋಡ್ರಿ. ಎಲ್ಲ ಕಡೆ 8 ಅದ. ಇದನ್ನ ದೊಡ್ಡ ಸಂಖ್ಯೆ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳ್ತೀನಿ. ಇಲ್ಲಿ 8 ಅದ, ಇಲ್ಲಿ 8 ಅದ, ಇಲ್ಲಿ 8 ಅದ, ಇಲ್ಲಿ 8 ಅದ, ಯಾವುದು ತೆಗಿಲಿಕ್ಕೆ ಬರೋದಿಲ್ಲ. ಆಮೇಲೆ ಇಲ್ಲಿ 87 ಅದ, ಇಲ್ಲಿ 87 ಅದ, ಇಲ್ಲಿ 82 ಅದ, ಇಲ್ಲಿ 85 ಅದ. ಈ ಅಂಕಿ ಫಸ್ಟ್ ಬರ್ತದೆ. ಇದ್ರ ಮೂಲ ಎಷ್ಟು ಅದ್ರ ಮೂಲ 800. ಇದು ಸ್ಥಾನದಲ್ಲಿ ಈಕ್ವಲ್ ಮಾಡ್ಕೊಂಡದ್ದು. ಇದಕ್ಕೆ ನೀವು ಉತ್ತರ ಹಾಕಬೇಕು. 0.8275 ಈಗ ಇದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡದು ಯಾವುದಪ್ಪ ಅಂತಂದ್ರೆ 85 27 ಮೂಲ ಏನು 0.8527 0.8527 ನೋಡಿ. ಇದು ಮುಗಿತು. ಈಗ 87 ಅದ. 87 25 ಸಣ್ಣದು. 87 25 ಮೇನ್ ಯಾವುದು 0.8725. ಇದಕ್ಕಿಂತಲೂ ದೊಡ್ಡ ಅಂಕೆ ಯಾವುದು 87 57 0.875 ನೋಡಿ. ಹಿಂಗೆ ನೀವು ಕಲಿಬೇಕು. ಇಂಥವೆಲ್ಲ ಮಾದರಿ ಕೊಡ್ತೀನಿ. ಇದರಿಂದ ಏನೇನು ಬರ್ತದ ಅಂದ್ರೆ ನಿಮಗೆ ಸ್ಥಾನ ಬೆಲೆ ಹಾಕೋದು ಬರ್ತದ, ದೊಡ್ಡ ಸಂಖ್ಯೆ ಮಾಡ್ಕೊಳಿಕ್ ಬರ್ತದ, ಈಕ್ವಲ್ ಮಾಡ್ಕೊಳಿಕ್ ಬರ್ತದ. ಸ್ಥಾನ ಬೆಲೆ ಹಾಕೋ ತನಕ ದಶಮಾಂಶನ ತೆಗಿಬಾರ್ದು. ಈಗ ಇದನ್ನು ನೋಡಿರಿ. ಮುಂದಿನ ಲೆಕ್ಕಗಳನ್ನು ನೀವು ಮಾಡಬೇಕು. ಇವತ್ತೊಂದು ಹಾಕ್ತದೆ.